guys, welcome back to our channel Shubhanuri Kannada Vlogs. ನಾನು ಸುನೀತಾ. ಸೊ ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಈ ಒಂದು ಯುಗಾದಿ ಹಬ್ಬ ನಿಮ್ಮ ಬಾಳಲ್ಲಿ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಆ ದೇವರು ನಿಮ್ಮನ್ನ ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ಇವತ್ತು ನಮ್ಮ ಮನೆಯಲ್ಲಿ 2 ಹಬ್ಬ. ಏನಪ್ಪಾ 2 ಹಬ್ಬ ಅಂತ ಇದೀನಿ ಅಂತ ಅನ್ಕೊಂತಾ ಇದೀರಾ? ಒಂದು ಯುಗಾದಿ ಹಬ್ಬ, ಇನ್ನೊಂದು ಆರ್ಯ ಅವರ ಡ್ಯಾಡಿ ಹುಟ್ಟು ಹಬ್ಬ. ಸೊ ಅದರಿಂದ ಅವರ ಬರ್ಡೇ ಮತ್ತೆ ಯುಗಾದಿ ಸೆಲೆಬ್ರೇಟ್ ಆದಾಗ ಇನ್ನ ವಿಡಿಯೋ ಲೇಟ್ ಮಾಡೋದು ಬೇಡ, ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಹಬ್ಬಕ್ಕೆ ಹಾಗೆ ಬರ್ಡೇಗೆ ಅಂತ ಕೆಲವೊಂದು ಶಾಪಿಂಗ್ ಮಾಡಿದ್ವಿ. ಸೊ ಯಾವ ರೀತಿಯಾದ ಆಫರ್ಸ್ ಎಲ್ಲ ಇತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ಬರ್ಡೇ ಬ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಶಾಪಿಂಗ್ ಮುಗಿಸಿ ಬಂದ ಮೇಲೆ ಮನೆ ಮುಂದೆ ಒಂದು ಚಿಕ್ಕದಾದ ರಂಗೋಲಿಯನ್ನು ಕೂಡ ಹಾಕಿದ್ದೆ. ಸೊ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈಗಾಗಲೇ ಹಲವಾರು ವಿಡಿಯೋಸಲ್ಲಿ ನಿಮ್ಗೆ ಹೇಳೇ ಇರ್ತೀನಿ, ನಾವು ಈ ರೀತಿ ಪೂಜೆಯನ್ನು ಬೆಳಗ್ಗೆ ಒಂದು ಸ್ಟವ್ಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಈ ವರ್ಷದ ಫಸ್ಟ್ ಮಾವಿನಕಾಯಿ ನೋಡ್ತಾ ಇದ್ದರೆ ತಿನ್ನಬೇಕು ಅನ್ಸುತ್ತಲ್ವಾ? ಸೊ ಹಬ್ಬದ ನೈವೇದ್ಯಕ್ಕೆ ನಾವು ಒಬ್ಬಟ್ಟು, ಚಿತ್ರಾನ್ನ ಈ ರೀತಿ ಮಾಡಿದ್ವಿ. ಸೊ ಈಗ ಮಾವಿನಕಾಯಿ ಚಿತ್ರಾನ್ನ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಣಲೆಯಲ್ಲಿ ಆಯಿಲ್ ತೊಗೊಂಡು ಅದಕ್ಕಾದಮೇಲೆ ಸಾಸಿವೆ, ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಈಗ ಕಡಲೆಬೇಳೆ ಹಾಗೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇದೊಂದು ಚೂರು ಫ್ರೈ ಆಗಿ ಆದಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಒಂಚೂರು ಸಾಲ್ಟ್ ಹಾಕ್ಕೊತೀನಿ ನಾನು. ಯಾವಾಗೂ ಅಷ್ಟೇ ನೀವು ಅಷ್ಟೇ ಸ್ವಲ್ಪ ಬೇಗ ಈರುಳ್ಳಿ ಫ್ರೈ ಆಗಬೇಕು ಅಂತಿದ್ರೆ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಈಗ ನಾವು ಗ್ರೇಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಒಂಚೂರು ನೀರು ಬಿಟ್ಕೊಂಡಿರುತ್ತೆ, ಅದನ್ನು ನಾನು ಸ್ಕ್ವೀಸ್ ಮಾಡಿ ಒಂದು ಗ್ರೇಟೆಡ್ ಮ್ಯಾಂಗೋ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ, ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೋಡಿ ಈಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಾಲ್ಟ್ನ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ರೈಸ್ಗೆ ಕಲಿಸ್ಕೊಂಡ್ರೆ ತುಂಬಾ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿರೋ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಸೊ ಇನ್ನು ಈಗ ಸರ್ವ್ ಮಾಡೋಕ್ಕೆ ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಕೆಲವೊಂದು ನೈವೇದ್ಯಕ್ಕೆ ಒಬ್ಬಟ್ಟನ್ನ ಮಾಡ್ಕೊಂಡ್ವಿ. ಸೊ ಈಗಾಗಲೇ ನಾನು ಸುಮಾರು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನಾವು ಈಸಿ ಮೆಥಡಲ್ಲಿ ಮನೆಯಲ್ಲಿ ಯಾವ ರೀತಿ ಹೋಳಿಗೆನ ಮಾಡ್ಕೋಬೋದು ಅಂತ. ಒಂದು ಸ್ಮಾಲ್ ಟಿಪ್ ಅಂತಲೇ ಅನ್ಕೋಬೋದು. ಏನಾದರೂ ಒಬ್ಬಟ್ಟು ಸ್ವಲ್ಪ ಏನಾದರೂ ಚೆನ್ನಾಗಿ ಬರ್ತಿಲ್ಲ ಅನಿಸಿದ್ರೆ ಈ ರೀತಿ ಒಂದು ವೀಳ್ಯದೆಲೆಯಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಒಂದು ಜಸ್ಟು ಈ ರೀತಿ ಸವರ್ಕೊಂಡ್ರೆ ಆಮೇಲೆ ಮಾಡೋವಂಥ ಎಲ್ಲ ಒಬ್ಬಟ್ಟು ತುಂಬಾ ಚೆನ್ನಾಗಿ ಏನು ಅಂದರೆ ಅದು ಕಟ್ಟಾಗ್ದಿರ ಹಾಗೆ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಯಾವಾಗಾದರೂ ಆ ರೀತಿ ಒಬ್ಬಟ್ಟು ಬರ್ತಿಲ್ಲ ಚೆನ್ನಾಗಿ ಅಂದಾಗ ಈ ಒಂದು ಟಿಪ್ನ ಯೂಸ್ ಮಾಡ್ಬೋದು. ಸೊ ಈ ರೀತಿ ನಾವೆಲ್ಲ ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ ನೋಡಿ ಈ ರೀತಿ. ಸೊ ಸರ್ವಿಂಗಿಗೂ ಈಸಿ ಆಗುತ್ತೆ, ಹಾಗೆ ಸಾಫ್ಟಾಗಿರುತ್ತೆ ಅಂತ. ಇನ್ನು ಇಲ್ಲಿ ನಮ್ಮ ಆರ್ಯ ಮತ್ತು ನಮ್ಮ ಮಾವ ಕೂಡ ಬಂದಿದ್ದರು. ಸೊ ಎಲ್ಲ ಮನೆಗೆ ತೋರಣ ಎಲ್ಲ ಕಟ್ತಾ ಇದ್ದಾರೆ. ನಮ್ಮ ಆರ್ಯ ಈ ರೀತಿ ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ರೆಡಿಯಾಗಿ ಬಂದುಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ. ಇನ್ನು ನೈವೇದ್ಯಕ್ಕೆ ಒಬ್ಬಟ್ಟು ರೆಡಿಯಾಗಿದೆ. ಇನ್ನು ನೈವೇದ್ಯಕ್ಕೆ ಒಬ್ಬಟ್ಟನ್ನ ಇಟ್ಟು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಸೊ ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನ ನಾವು ನೈವೇದ್ಯಕ್ಕೆ ಇಡ್ತೀವಿ, ಅದರ ಜೊತೆಗೆ ಮನೆಯಲ್ಲಿರುವಂತಹ ಕೆಲವೊಂದು ಫ್ರೂಟ್ಸ್ನ ಕೂಡ ಇಡ್ತೀವಿ. ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಯುಗಾದಿನ. ಸೊ ನಮಗೆ ಇದೇನೇ ನ್ಯೂ ಇಯರ್ ಅಂತ ಕೂಡ ಹೇಳ್ತಾರೆ.
ಸೊ ವರ್ಷದ ಫಸ್ಟ್ ಹಬ್ಬ ಅಂತಲೇ ಹೇಳ್ಬೋದು. ಹ್ಯಾಪಿ ಯುಗಾದಿ. ಸೊ ಇನ್ನು ಪೂಜೆಗೆ ಎಲ್ಲ ರೆಡಿ ಆಗಿದೆ, ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಿಂಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಇರುತ್ತೆ, ಸೊ ಅದಕ್ಕೂ ಕೆಲವೊಂದು ಪ್ರಿಪ್ರೇಷನ್ ಮಾಡೋದಿತ್ತು. ಸೊ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಹಬ್ಬದ ಬ್ಲಾಗ್ನ ಸಪ್ರೇಟಾಗಿ ಹಾಗೆ ಬರ್ಡೇ ಬ್ಲಾಗ್ನ ಸಪ್ರೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ನಾವು ಬೇವು ಬೆಲ್ಲನ ಕೂಡ ಇಟ್ಟಿರ್ತೀವಿ. ಬೇವು ಬೆಲ್ಲ ಈ ಒಂದು ಹಬ್ಬಕ್ಕೆ ತುಂಬ ಶ್ರೇಷ್ಠ ಅಲ್ವಾ. ಸೊ ಬೇವು ಬೆಲ್ಲ ತಿನ್ನಬೇಕು, ಕಷ್ಟ ಸುಖ ದುಃಖಗಳನ್ನ ಒಂದೇ ಸರಿಸಮಾನವಾಗಿ ಹಂಚ್ಕೋಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಈ ರೀತಿ ಆಯಿತು. ಸೊ ಇನ್ನು ಈಗ ನಾನು ಮನೆಯಲ್ಲಿರೋ ಎಲ್ಲರಿಗೂ ಈ ಒಂದು ಬೇವು ಬೆಲ್ಲ ಪ್ರಸಾದನ ಕೊಡ್ತಾಯಿದ್ದೀನಿ. ನಮ್ಮ ಈ ಒಂದು ಹಬ್ಬಕ್ಕೆ ನಮ್ಮ ಸಿಸ್ಟರ್ ಇನ್ ಲಾ ಮಕ್ಕಳು ಕೂಡ ಬಂದಿದ್ದರು, ನಮ್ಮ ನಾದಿನಿ ಮಕ್ಕಳು. ಸೊ ಎಲ್ಲರೂ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ ಈ ಬರ್ಡೇನ ಹಾಗೆ ಆ ಹಬ್ಬನ ಕೂಡ. ಇನ್ನು ನೀವೆಲ್ಲರೂ ಕೇಳ್ತಿದ್ರಿ ಮೊಬೈಲ್ ಎಷ್ಟಾಯಿತು, ವಾಚ್ ಪ್ರೈಸ್ ಎಷ್ಟು ಅಂತ ಎಲ್ಲ. ಸೊ ಅದನ್ನು ಕೂಡ ನಾನು ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಇನ್ನು ನಾವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಬೇಡ ಅಂತ ಎಲ್ಲರೂ ಒಟ್ಟಿಗೆ ಕೆಳಗಡೆ ಕೂತು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಫೈನಲಿ. ವಿಶ್ ಯು ಹ್ಯಾಪಿ ಯುಗಾದಿ ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ಡೇ. ಸೊ ಇನ್ನ ಬರ್ಡೇಗೆ ವಿಶ್ ಯು ಹ್ಯಾಪಿ ಯುಗಾದಿ. ಸೊ ಬರ್ಡೇ ಗಿಫ್ಟ್ ವಾಚ್ ಕಟ್ಟೋಣ ಕೊಡೋ. ಒಂದಿನ ಬಿಫೋರೇ ನಾನು ವಾಚ್ ಎಲ್ಲ ಪರ್ಚೇಸ್ ಮಾಡಿದರೂ ಕೂಡ ಇದನ್ನು ಹಾಗೆ ಎತ್ತಿಟ್ಟಿದ್ದೆ. ಬರ್ಡೇ ದಿನವೇ ಕೊಡ್ತೀನಿ, ಬರ್ಡೇ ದಿನವೇ ಹಾಕ್ಕೋಬೇಕು ಅಂತ, ಬಟ್ ಚಾರ್ಜ್ ಮಾಡಿ ಇಟ್ಟಿದ್ದೆ. ಇನ್ನು ಈ ಒಂದು ಇಯರ್ ಪಾಡ್ಸ್ ಹಾಗೆ ಒಂದು ಪವರ್ ಬ್ಯಾಂಕು ಇದನ್ನು ನಾನು ಓಪನ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಫೋನ್ ಮಾತ್ರ ಅವರೇ ಸೆಲ್ಫ್ ಗಿಫ್ಟಿಂಗ್ ಅಂತ ಹೇಳ್ಬೋದು, ಅವ್ರಿಗೆ ಅವರೇ ಗಿಫ್ಟ್ ಕೊಟ್ಕೊಂಡ್ರು. ಫೋನ್ದು ಪ್ರೈಸು ರೆಡ್ಮಿ 11T Pro, ಆ ಒಂದು ಫೋನ್ದು ಪ್ರೈಸ್ ಬಂದು 22,000 ಆಯಿತು. ಆ್ಯಂಡ್ ದೆನ್ ಇದೆಲ್ಲ ಒಂದು 6,000-7,000ವರೆಗೂ ಆಯಿತು. ಸೊ ಐ ಡೋಂಟ್ ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿ ಒಂದು ಕಾಸ್ಟ್ ಏನು ಅಂತ ನನಗೆ ನೆನಪಿಲ್ಲ, ಬಟ್ ಫೋನ್ ಮಾತ್ರ ನೀವು ಕೇಳಿದ್ರಿ ಅಲ್ವಾ, ಸೊ ಅದರಿಂದ ಶೇರ್ ಮಾಡ್ತಾಯಿದ್ದೀನಿ. ಸೊ ಗಿಫ್ಟ್ಗಳ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಗಳ ಸುರಿಮಳೆ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಈ ಇಯರ್ ಅವ್ರ ಬರ್ಡೇಗೆ. ಇನ್ಫ್ಯಾಕ್ಟ್ ನಂದು ಫುಲ್ ಕಂಪ್ಲೇಂಟ್ ಇತ್ತು, ನನ್ನ ಬರ್ಡೇಗೆ ಯಾವುದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ನನಗೆ ಸಿಗಲಿಲ್ಲ ಅಲ್ವಾ. ಸೊ ಅದರಿಂದ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಫೋನ್ ಅಂತೂ ತುಂಬ ಚೆನ್ನಾಗಿದೆ, ಹಾಗೆ ಇಯರ್ಪಾಡ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಕ್ವಾಲಿಟಿ ಎಸ್ಪೆಷಲಿ ಒಂದು ಫೋಟೋ ಅಥವಾ ಕ್ಯಾಮ್ರಾ ಕ್ಲಾರಿಟಿ ಅಂತೇನು ಹೇಳ್ತೀವಿ, ಅದು ಸೂಪರಾಗಿತ್ತು. ಇನ್ನು ಟುಡೇಸ್ ಪಿಕ್ಸ್ ಏನಿತ್ತು ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಒಂದು ವ್ಲಾಗ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್. ಸೊ ಗೈಸ್,
ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿನ ಶುಭ ನುಡಿ ಏನಪ್ಪಾ ಅಂದ್ರೆ, ಒಳ್ಳೆಯ ದಿನಗಳು ಸಂತೋಷ ಕೊಡುತ್ತವೆ, ಅದೇ ಕೆಟ್ಟ ದಿನಗಳು ಅನುಭವದ ಜೊತೆ ಪಾಠ ಕಲಿಸುತ್ತವೆ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದ್ರೆ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.